ಕ್ಷಣಗಳ ಹಿಂದೆ ಭಾರತದ ಗಡಿ ಒಳಗೆ ನುಗ್ಗಿದೆ ಪಾಕಿಸ್ತಾನದ ಫೈಟರ್ ಜೆಟ್ಗಳು. ಮತ್ತೊಂದು ಕಡೆಯಲ್ಲಿ ಡಿಫೆನ್ಸ್ ಸ್ಪೋಕ್ ಪರ್ಸನ್ ಹೇಳ್ತಾರೆ ಮಾತುಕತೆ ಬೇಕು. 2 ಯುದ್ಧ ವಿಮಾನಗಳು ಒಟ್ಟು 3 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ ನಂತರ ಇದು ನಮಗೆ ಆಘಾತ ತಂದಿದೆ, ನಮಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಕೇವಲ ಸೈನಿಕರಿಗೆ ಮಾತ್ರವಲ್ಲ, ಜನಸಾಮಾನ್ಯರು ಕೂಡ ಯುದ್ಧವನ್ನ ಮಾಡಬೇಕಾಗತ್ತೆ. ನಮಗೆ ಶಾಂತಿ ಅಮನ ಬೇಕು. ನಾವು ಪಕ್ಕದ ರಾಷ್ಟ್ರಗಳ ಜೊತೆ ಶಾಂತಿಯಿಂದಿರಲು ಬಯಸುತ್ತೇವೆ. ನಾವು ಮಾತುಕತೆ ಮೂಲಕ ಇದನ್ನು ಬಗೆಹರಿಸಿಕೊಳ್ಳೋಣ, ಸಾಕು ಯುದ್ಧ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಅದನ್ನು ಹೇಳ್ತಾ ಇದೆ. ನಾನು ಸೇನಾ ವಕ್ತಾರರ ಆ ಹೇಳಿಕೆಯನ್ನ ಮತ್ತೊಮ್ಮೆ ಹಾಕಿಸ್ತೀನಿ ನಿಮ್ಮ ಮುಂದೆ, ನೀವು ಕೇಳಿಸ್ಕೋಬಹುದು. ನಮಗೆ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಟ್ಟು ಬಿಟ್ರಪ್ಪ. ಹ್ಯಾಪಿ ದೀಪಾವಳಿ ಸೀನ್ಸ್, ಹ್ಯಾಪಿ ದೀಪಾವಳಿ ಸೀನ್ಸ್. ಜಮ್ಮು ಕಾಶ್ಮೀರದ ಆಕಾಶದಲ್ಲಿ ಪಾಕಿಸ್ತಾನದ ಡ್ರೋನ್ಗಳು ಆಕಾಶದಲ್ಲಿ ಪಟಾಕಿ ಸಿಡಿದ ಹಾಗೆ ಸಿಡಿತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದಿಂದ ಭಾರತದ ಗಡಿ ಒಳಗೆ ನುಗ್ಗಿದ ಡ್ರೋನ್ಗಳು. ದೀಪಾವಳಿ ಸಂದರ್ಭದಲ್ಲಿ ಭಾರತದ ಆಕಾಶ ಹೇಗೆ ಕಾಣುತ್ತೆ ಹಾಗೆ ಕಾಣಿಸ್ತಾ ಇದೆ. ದಿಸ್ ಈಸ್ ಹ್ಯಾಪಿ ದೀಪಾವಳಿ. ಇದು ಹ್ಯಾಪಿ ದೀಪಾವಳಿ. ಈ ತರ ಮಿಸೈಲ್ ಗಳನ್ನ ಬಿಡೋದು, ಆಮೇಲೆ ಗೋಗರೆಯೋದು. ಯಕ್ಷಗಾನದಲ್ಲಿ ಒಂದು ಕಾಮಿಡಿ ಶೋ ಬರುತ್ತೆ, ಅದರಲ್ಲಿ ಒಬ್ಬ ಹಾಸ್ಯಗಾರ ಹೇಳ್ತಾನೆ, ನನಗೆ ಅವರು ಹೊಡೆದ್ರು ಅವರು ನನ್ಗೆ ಹೊಡೆದ್ರು, ನನಗೆ ಅವರು ಹೊಡೆದ್ರು ಅವರು ನನ್ಗೆ ಹೊಡೆದ್ರು, ನನಗೆ ಅವರು ಹೊಡೆದ್ರು ಅವರು ನನ್ಗೆ ಹೊಡೆದ್ರು. ಅಂದ್ರೆ ಹೊಡಿತಾ ಇದ್ದಾರೆ ಮತ್ತೆ ಇದನ್ನ ಮಾಡ್ತಾ ಇದ್ದಾರೆ. ಇದನ್ನ ಮಾಡೋದು ನಮ್ಮ ವಿಮಾನಗಳನ್ನು ಹೊಡೆದುಳಿಸು, ಸಾಕು ಮಾತುಕತೆ. ಯಾಕೆ ಅವತ್ತಿನ ದಿನಮಾನಗಳಲ್ಲಿ ನೀವು ಅದನ್ನ ಮಾಡಲಿಲ್ಲ? ಯಾಕೆ ಭಯೋತ್ಪಾದಕರಿಗೆ? ಆಮೇಲೆ ಸೇನಾ ಮುಖ್ಯಸ್ಥರೊಬ್ಬರು ಹೇಳ್ತಾ ಇದ್ರು, ಇವತ್ತು ಮೊನ್ನೆ ಪಹಲ್ಗಾಮ್ನಲ್ಲಿ ಏನು 26 ಜನರನ್ನು ಕೊಂದ್ರಲ್ಲ, ಅವರು ಕೇವಲ ಭಯೋತ್ಪಾದಕರಲ್ಲ, ಅವರು ಸೈನ್ಯದವರೇ. ಬೇರೆ ಡ್ರೆಸ್ ಅನ್ನು ಹಾಕೊಂಡು ಪ್ರಾಕ್ಸಿ ರೀತಿಯಲ್ಲಿ ಬಂದಿರ್ತಾರೆ. ಅವ್ರಿಗೆಲ್ಲ ಟ್ರೈನಿಂಗ್ಗಳನ್ನು ಸೈನ್ಯವೇ ನೀಡಿರುತ್ತೆ. ಆ ಮೂಲಕ ನಾವು ಮಾಡಿದ್ದಲ್ಲ, ಅದು ಪ್ರಾಕ್ಸಿ ಅನ್ನುವಂಥದ್ದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸುವಂತ ಪ್ರಯತ್ನಗಳಾಗಿವೆ. ನೋಡಿ, ಇದೇ ಪಾಕಿಸ್ತಾನದ ಅಸಲಿ ಮುಖವಾಡ. ಒಂದ್ ಕಡೆ ಪಾಕಿಸ್ತಾನದ ಡಿಫೆನ್ಸ್ ಸ್ಪೋಕ್ ಪರ್ಸನ್ ಹೇಳ್ತಾರೆ ನಮಗೆ ಶಾಂತಿ ಬೇಕು, ಮತ್ತೊಂದ್ ಕಡೆ ಗಡಿಯಲ್ಲಿ ಆರ್ಟಿಲರಿ ಅಟ್ಯಾಕ್ ಮುಂದುವರೆಸಿದೆ ಪಾಕಿಸ್ತಾನ. ಒಂದ್ ಕಡೆ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೇನೋ, ಪಾಕಿಸ್ತಾನದ ಬಾಯಿಂದ ಬರೋದು ಬೊಗಳೆ ಮಾತುಗಳು. ಒಂದ್ ಕಡೆ ಬೂಟಾಟಿಕೆಯ ಮಾತು, ಮತ್ತೊಂದು ಕಡೆಯಲ್ಲಿ ಹಿಂಬದಿಯಿಂದ ಚಾಕು ಚುಚ್ಚುವ ಪ್ರಯತ್ನ. ಶಾಂತಿ ಮಂತ್ರವನ್ನ ಪಠಿಸುತ್ತಿದ್ದಾರೆ ಅಹಮದ್ ಶರೀಫ್ ಚೌಧರಿ. ಮತ್ತೊಂದು ಕಡೆ ಅದೇ ಚೌಧರಿಯ ಕೈ ಕೆಳಗಡೆ ಇರುವ ಪಾಕಿಸ್ತಾನದ ಸೇನಾ ಪಡೆ ಭಾರತದ ಗಡಿಯನ್ನ ಗುರಿಯಾಗಿಸಿಕೊಂಡು ಆರ್ಟಿಲರಿ ದಾಳಿಯನ್ನ ಮಾಡಿದೆ. ಇನ್ಫ್ಯಾಕ್ಟ್ ಬಹಳ ಕುತೂಹಲ ಇರೋದಂದ್ರೆ, ಪಾಕಿಸ್ತಾನದ ಸೇನೆಯ ವಕ್ತಾರರಿಗೆ ಶಾಂತಿ ಬೇಕು. ವೇರ್ ಇಸ್ ಮುಲ್ಲಾ ಜನರಲ್ ಆಸಿಮ್ ಮುನೀರ್ಗೂ ಕೂಡ ಶಾಂತಿ ಬೇಕಾ? ಆಸಿಮ್ ಮುನೀರ್ ಪಹಲ್ಗಾಮ್ನ ದಾಳಿ ಆದ ನಂತರದಲ್ಲಿ ಕಣ್ಮರೆಯಾಗಿರುವ ಪಾಕಿಸ್ತಾನದ ಮುಲ್ಲಾ ಜನರಲ್ ಆಸಿಮ್ ಮುನೀರ್. ಹಮಾಸ್ ಮಾದರಿಯ ದಾಳಿಯನ್ನ ನಡೆಸ್ತಾ ಇದೆ ಪಾಕಿಸ್ತಾನ. ಇಸ್ರೇಲ್ ಮಾದರಿಯಲ್ಲಿ ಭಾರತ ಉತ್ತರ ಕೊಡಬೇಕು ಅನ್ನೋ ನಿರೀಕ್ಷೆ. ಕಳಪೆ ಗುಣಮಟ್ಟ. ಹಮಾಸ್ ಉಗ್ರರಿಗಾದ್ರೂ ಒಂದು ಮರ್ಯಾದೆ ಇತ್ತೇನು? ಆದ ಅಟ್ಯಾಕ್ ಘಾತುಕ, ನೂರಾರು ಮಂದಿ ಅಮಾಯಕರ ಪ್ರಾಣ ತೆಗೆತು. ಆದ್ರೆ ಪಾಕಿಸ್ತಾನ ಮಾಡ್ತಾ ಇರುವ ದಾಳಿ ಭಾರತದ ನೆಲ ಮುಟ್ಟೋದಿರ್ಲಿ, ಆಕಾಶದಲ್ಲೇ ಟುಸ್ ಪಟಾಕಿ. ಹಾಗೆ ಟುಸ್ ಪಟಾಕಿಯಾದ ಪಾಕಿಸ್ತಾನದ ಡ್ರೋನ್ಗಳನ್ನ, ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನ ಭಾರತದ ಹೆಮ್ಮೆಯ F-400 ಹೊಡೆದು ಉರುಳಿಸ್ತಾ ಇದೆ, ಚಿಂದಿ ಚಿತ್ರಣ ಮಾಡ್ತಾ ಇದೆ. ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ನ ಸ್ಕ್ರೀನ್ ನಲ್ಲಿ. ಪಾಕಿಸ್ತಾನದ ಈ ಬಗೆಯ ನೀತಿ ಮಗದೊಮ್ಮೆ ಜಾಗತಿಕ ಮಟ್ಟದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದ ರಕ್ಷಣಾ ಇಲಾಖೆಯ ವಕ್ತಾರರು ಬಂದು ಹೇಳ್ತಾರೆ ಅಮನ್ ಕಾ ರಾಸ್ತಾ ಚಾಹಿಯೆ, ಅಮನ್ ಕಾ ರಾಸ್ತಾ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಹಿಡಿತಾ ಇರೋದು ಭಾರತದ ರಸ್ತೆಯನ್ನ. ಹೀಗೆ ಭಾರತದ ರಸ್ತೆಯನ್ನ ಹಿಡಿದ ಫೈಟರ್ ಜೆಟ್ಗಳು ಭಾರತದ ಆಕಾಶದಲ್ಲೇನೆ ಪುಡಿಯಾಗಿದೆ. ಅದನ್ನು ಒಪ್ಪಿಕೊಂಡಿದ್ದಾರೆ ಕೂಡ. ಪಾಕಿಸ್ತಾನವೇ ಅಡ್ಮಿಟ್ ಮಾಡಿದೆ, ನಮ್ಮ ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಿದೆ ಭಾರತ ಅಂತ ಹೇಳಿ. ಆ ಬೈಟ್ ಅನ್ನ ಮತ್ತೊಮ್ಮೆ ಪ್ಲೇ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಒಂದು ಕಡೆ JF-17 2 ಹೊಡೆದು ಉರುಳಿಸಿದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಅದರ ಅರ್ಥ F-16 ಕೂಡ ಭಾರತ ಹೊಡೆದು ಉರುಳಿಸಿರುತ್ತೆ. ಅದನ್ನ ಕೆಲವನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅವರು रेड लाइट दिख रही है बस.
भैया यहाँ से फेंक रही है एयरपोर्ट से। जी एयरपोर्ट ಜೈಲ್ ದಾಳಿ, ಆಮೇಲೆ ಯುದ್ಧ ವಿಮಾನಗಳ ದಾಳಿ, ಮತ್ತೊಂದು ಕಡೆ ಧರ್ಮಶಾಲಾದಲ್ಲಿ ನಡೀತಾ ಇದ್ದ IPL ಪಂದ್ಯ ರದ್ದುಗೊಳಿಸಿದ್ದಾರಂತೆ. ಪಂಜಾಬ್ ಕಿಂಗ್ಸ್ ದೆಹಲಿ ಮಧ್ಯೆ ನಡೀತಾ ಇದ್ದ ಪಂದ್ಯ, ರಾವಲ್ಪಿಂಡಿಯಲ್ಲೂ ಕೂಡ ಅಲ್ಲಿಯ ಪಾಕಿಸ್ತಾನದ IPL ಮ್ಯಾಚ್ಗಳು ನಡೀತಾ ಇತ್ತು. ಪಾಕಿಸ್ತಾನದ ರೀತಿ ಒಂದು ಅಂದರೆ ಭಾರತದಲ್ಲಿ ನಡೀತಾ ಇದ್ದಂಥ IPL ಮ್ಯಾಚ್. ಈಗ ಇಲ್ಲಿ ಕೂಡ ಪಂಜಾಬ್ ಕಿಂಗ್ಸ್ ಮತ್ತು ದೆಹಲಿ ನಡುವಿನ IPL ಪಂದ್ಯವನ್ನು ಸುರಕ್ಷತೆಯ ದೃಷ್ಟಿಯಿಂದ ರದ್ದುಗೊಳಿಸಲಾಗಿದೆ. ಪಂಜಾಬ್ ಕಿಂಗ್ಸ್ ಮತ್ತು ದೆಹಲಿ ಮಧ್ಯೆ ನಡೀತಾ ಇದ್ದಂಥ ಪಂದ್ಯ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ರಾವಲ್ಪಿಂಡಿಯಲ್ಲಿ ನಿಮಗೆ ಸಾಕಷ್ಟು ವಿದೇಶಿ ಆಟಗಾರರು ಮತ್ತು ಪಾಕಿಸ್ತಾನಿ ಆಟಗಾರರಿದ್ದರು. ಇವತ್ತು ಡ್ರೋನ್ ಅಟ್ಯಾಕ್ ಆದ ತಕ್ಷಣ ದಯವಿಟ್ಟು ತಪ್ಪಿಸ್ಕೊಳ್ಳಿ ಅಂತ ಹೇಳಿದರು. ಈಗಾಗಲೇ 2 ಯುದ್ಧ ವಿಮಾನಗಳನ್ನು ಉರುಳಿಸಲಾಗಿದೆ ಅಂತೇಳಿ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಭಾರತದ ಮಾಹಿತಿ ಪ್ರಕಾರ F-16 ಕೂಡ ಹೊಡೆದು ಉರುಳಿಸಿದ್ದಾರೆ. ಆ ಆಘಾತವನ್ನು ನೋಡಿ ಬೆಚ್ಚಿ ಬಿದ್ದಂಥ ಸೇನಾ ವಕ್ತಾರ ನೇರವಾಗಿ ಬಂದು ನಮಗೆ ಶಾಂತಿ ಬೇಕು, ಮಾತುಕತೆಯ ಮೂಲಕ 2 ರಾಷ್ಟ್ರಗಳ ನಡುವೆ ಸಂಧಾನವಾಗಲಿ ಅನ್ನುವಂಥ ರೀತಿಯಲ್ಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ಬಂದಿದೆ. ಆದರೆ ಭಾರತ ಈ ಬಾರಿ ಅವರ ನರಿಬುದ್ಧಿಗೆ ಸರಿಯಾದ ಉತ್ತರವನ್ನು ಕೊಡುತ್ತೆ. ಇದೇ ಕೊನೆಯಾಗಬೇಕು ಅನ್ನುವಂಥ ಆಶಯದಲ್ಲಿ ಭಾರತ ಮತ್ತು 140 ಕೋಟಿ ಜನ ಇದ್ದಾರೆ. ಮತ್ತೊಂದು ಕಡೆ ಭಾರತದ ವಿದೇಶಾಂಗ ಇಲಾಖೆಯಿಂದ ಪತ್ರಿಕಾಗೋಷ್ಠಿ ಮಾಡೋ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಲಾಗಿದೆ, ಪಾಕಿಸ್ತಾನ ಯಾವ ಇಂಟೆನ್ಸಿಟಿಯಲ್ಲಿ ಯಾವ ಡೊಮೇನ್ನಲ್ಲಿ ಅಟ್ಯಾಕ್ ಅನ್ನ ಭಾರತದ ವಿರುದ್ಧ ಮಾಡುತ್ತೋ ಸೇಮ್ ಇಂಟೆನ್ಸಿಟಿ ಸೇಮ್ ಡೊಮೈನ್ ವಿಲ್ ಬಿ ರಿಪೀಟೆಡ್. ಪಾಕಿಸ್ತಾನದ ವಿರುದ್ಧ ಅದೇ ಇಂಟೆನ್ಸಿಟಿಯಲ್ಲಿ ಅದೇ ಪ್ರಖರತೆಯಲ್ಲಿ ನಾವು ಮರುದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಜಸ್ಟ್ ಆಲೋಚನೆ ಮಾಡಿ. ಮೊನ್ನೆ ಪಹಲ್ಗಾಮ್ನ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಮಾಡ್ತಾ ನಮ್ಮ ಫೈಟರ್ ಜೆಟ್ಗಳು ಪಾಕಿಸ್ತಾನದ ಗಡಿ ಒಳಗೂ ಹೋಗಲಿಲ್ಲ. 9 ಉಗ್ರರ ನೆಲೆಗಳು ನೆಲಸಮ ಆಗೋದು, 100ಕ್ಕೂ ಅಧಿಕ ಮಂದಿ ಉಗ್ರರು ಹತರಾದ್ರು. ಇನ್ ಕೇಸ್ ಪಾಕಿಸ್ತಾನ ತನ್ನ ಫೈಟರ್ ಜೆಟ್ ಅನ್ನ ಒಳಗೆ ನುಗ್ಗಿಸಿದಾಗೆ ಭಾರತದ ಫೈಟರ್ ಜೆಟ್ಗಳು ನಾಳೆ ಪಾಕಿಸ್ತಾನದ ಒಳಗೆ ನುಗ್ಗಿದ್ರೆ ಏನಾಗಬಹುದು? ತಮ್ಮ ದುರಹಂಕಾರಕ್ಕೆ ಭಾರಿ ಪೆಟ್ಟು ಬಿದ್ದಿದೆ ಅಂತ ಹೇಳಿ ಪಾಕಿಸ್ತಾನವೇ ಒಪ್ಕೊಳ್ತಾ ಇದೆ. ಪಾಕಿಸ್ತಾನಿ ಸೇನಾ ವಕ್ತಾರ ಅದನ್ನ ಒಪ್ಪಿಕೊಳ್ತಿದ್ದಾರೆ, ಶರೀಫ್ ಚೌಧರಿ. ಆದ್ರೆ ಪಾಕಿಸ್ತಾನದ ಆರ್ಮಿ ಜನರಲ್ ಚೀಫ್ ಆಸಿಮ್ ಮುನೀರ್ ಈ ಕ್ಷಣದವರೆಗೂ ನಾಪತ್ತೆ. ಪಾಕಿಸ್ತಾನದ ಆರ್ಮಿ ಜನರಲ್ ಚೀಫ್ ಆಸಿಮ್ ಮುನೀರ್ ನಾಪತ್ತೆ. ಭಾರತದ ವಿಚಾರವಾಗಿ ಪಹಲ್ಗಾಮ್ನ ದಾಳಿಯ ವಿಚಾರವಾಗಿ ಮೊದಲ ಕಿಡಿ ಹೊತ್ತಿಸಿದ ಮುಲ್ಲಾ ಜನರಲ್ ನಾಪತ್ತೆ. ಪಹಲ್ಗಾಮ್ನಲ್ಲಿ ದಾಳಿಯಾದ ದಿನವೇ ಇದು ವಾಪಸ್ ತನ್ನ ಬುಡಕ್ಕೆ ಬರುತ್ತೆ ಅನ್ನೋದು ತಿಳಿದು ತನ್ನ ಕುಟುಂಬವನ್ನ ವಿದೇಶಕ್ಕೆ ಸೇಫ್ ಆಗಿ ಕಳುಹಿಸಿಕೊಟ್ಟಿರುವ ಮುಲ್ಲಾ ಜನರಲ್ ನಾಪತ್ತೆ. ಪಾಕಿಸ್ತಾನದ ಮೇಲೆ ಭಾರತ ದಾಳಿ ನಡೆಸಿ ಬಂದ ನಂತರದಲ್ಲೂ ಕೂಡ ರಿಯಾಕ್ಷನ್ ಇಲ್ಲ. ಇದೀಗ ಪಾಕಿಸ್ತಾನದಿಂದ ಅಪ್ರಚೋದಿತ ದಾಳಿಗಳಾಗೋ ಸಂದರ್ಭದಲ್ಲಿ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಭಾರತದ ನೆಲದ ಮೇಲೆ ಉರುಳಿ ಬಿದ್ದ ಸಂದರ್ಭದಲ್ಲೂ ಕೂಡ ಆಸಿಮ್ ಮುನೀರ್ ನಾಪತ್ತೆ. ವಕ್ತಾರರ ಕೈಯಲ್ಲಿ ದೇಶದ ಮಾನ ಮರ್ಯಾದೆಯನ್ನ ಕಾಪಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಇವತ್ತು ಪಾಕಿಸ್ತಾನದ ಸಂಸದನೊಬ್ಬ ಕಣ್ಣೀರಿಟ್ಟು ಭಿಕ್ಷೆ ಬೇಡಿದ್ದಾನೆ, ದೇವರೇ ನಮ್ಮನ್ನು ಕಾಪಾಡಬೇಕು, ಭಾರತದ ಕೈಯಿಂದ ನಮ್ಮನ್ನ ಕಾಪಾಡಿ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾನೆ ಪಾಕಿಸ್ತಾನದ ಸಂಸದ. ಇದೀಗ ಪಾಕಿಸ್ತಾನದ ಸೇನಾ ವಕ್ತಾರ ಜನರಲ್ ಚೌಧರಿ ನಮಗೆ ಶಾಂತಿ ಬೇಕು, ಶಾಂತಿಯ ಮಾತುಕತೆ ಬೇಕು, ಯುದ್ಧ ಬೇಡ ಅಂತ ಹೇಳಿ ಭಾರತದ ಮುಂದೆ ಮತ್ತೊಮ್ಮೆ ಭಿಕ್ಷೆಯ ಕೈ ಒಡ್ಡಿದ್ದಾರೆ. ಆದರೆ ಪಾಕಿಸ್ತಾನವನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಜನರಲ್ ಚೌಧರಿ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ, ಇತ್ತ ಪಾಕಿಸ್ತಾನದ ಸೇನೆಯ ಬಂದೂಕುಗಳು ಆರ್ಟಿಲರಿಗಳು ಭಾರತದ ಗಡಿಯ ಒಳಗಡೆ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರೆಸಿದೆ. ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಸಾಧ್ಯವಿಲ್ಲ.